ನಮಸ್ಕಾರ ಗೆಳೆಯರೇ. ಪ್ರಪಂಚದ ನಕ್ಷೆಯಲ್ಲಿ ಕೇವಲ ಒಂದು ಗೆರೆ, ಹೌದು ಕೇವಲ ಒಂದು ಚಿಕ್ಕ ಗೆರೆಯನ್ನು ಎಳೆದರೆ ಸಾಕು, ಇಡೀ ಏಷ್ಯಾದ ಹಣೆಬರಹವೇ ಬದಲಾಗಲಿದೆ. ಗೆಳೆಯರಿ, 2026ರಲ್ಲಿ ಒಂದು ಎಂತಹ ಭೂಕಂಪ ಸಂಭವಿಸಲಿದೆ ಅಂದ್ರೆ ಅದರ ಸದ್ದು ಕೇಳಿ ಢಾಕಾದಿಂದ ಹಿಡಿದು ಬೀಜಿಂಗ್ ಮತ್ತು ರಾವಲ್ಪಿಂಡಿಯವರೆಗೂ ಎಲ್ಲರ ಗಂಟಲು ಒಣಗಿ ಹೋಗಲಿದೆ. ಗೆಳೆಯರೇ, ನಿಮ್ಗಿದು ಗೊತ್ತಾ? ಭಾರತದ ರಕ್ಷಣಾ ಸಚಿವಾಲಯದ ಫೈಲ್ಗಳಲ್ಲಿ ಒಂದು ಟಾಪ್ ಸೀಕ್ರೆಟ್ ಪ್ಲಾನ್ ತಯಾರಾಗ್ತಾ ಇದೆ. ಹಾಗೂ ಈ ಪ್ಲಾನ್ ಎಂತಹದು ಗೊತ್ತಾ? ನಮ್ಮ ಅತಿ ದೊಡ್ಡ ಭಯವನ್ನೇ ನಮ್ಮ ಅತಿ ದೊಡ್ಡ ಶಕ್ತಿಯನ್ನಾಗಿ ಬದಲಾಯಿಸುವ ಪ್ಲಾನ್ ಇದು. ಹೌದು, ನಾನಿಲ್ಲಿ ಮಾತಾಡ್ತಾ ಇರುವುದು ಭಾರತದ ಚಿಕನ್ ನೆಕ್ ಅಂದ್ರೆ ಸಿಲಿಗುರಿ ಕಾರಿಡಾರ್ನ ಬಗ್ಗೆ. ಕೇವಲ 22 ಕಿಲೋಮೀಟರ್ ಅಗಲದ ಆ ಸಣ್ಣ ದಾರಿ, ಇದನ್ನು ಕತ್ತರಿಸುವ ಕನಸನ್ನು ಚೀನಾ ಮತ್ತು ಪಾಕಿಸ್ತಾನ ಕಳೆದ 50 ವರ್ಷಗಳಿಂದ ಕಾಣ್ತಾ ಇವೆ. ಆದ್ರೆ ಗೆಳೆಯರೇ, ಈಗ ಆ ದಾರಿ ಭಾರತದ ಭೇದಿಸಲಾಗದ ಕೋಟೆಯಾಗುವುದಕ್ಕಾಗಿ ಹೊರಟಿದೆ. ಗೆಳೆಯರೆ, ತೆರೆಯ ಹಿಂದೆ ಒಂದು ದೊಡ್ಡ ಕಿತಾಪತಿ ಅಂದ್ರೆ ದೊಡ್ಡ ರಣತಂತ್ರವೇ ಸಿದ್ಧವಾಗ್ತಾ ಇದೆ. ಹಾಗೂ ಇದರ ಫಲಿತಾಂಶ ಏನು ಗೊತ್ತಾ? ಬಾಂಗ್ಲಾದೇಶದ ರಂಗಪುರ್ ಡಿವಿಷನ್ ಭಾರತದ ಸುರಕ್ಷತೆಯ ಹೊಸ ಕವಚವಾಗಲಿದೆ. ಇದರಿಂದ ಒಮ್ಮೆ ಯೋಚಿಸಿ ನೋಡಿ ಗೆಳೆಯರೆ, 1971ರಲ್ಲಿ ಪೂರ್ವ ಪಾಕಿಸ್ತಾನ ಹೇಗೆ ಬೇರೆಯಾಯಿತೋ ಹಾಗೆಯೇ ಬಾಂಗ್ಲಾದೇಶದ ಒಂದು ದೊಡ್ಡ ಭಾಗ ಅಲ್ಲಿಂದ ಬೇರೆಯಾದರೆ ಏನಾಗಬಹುದು? ಕೇವಲ 22 ಕಿಲೋಮೀಟರ್ ಅಗಲವಿರುವ ಭಾರತದ ಆ ಕಿರಿದಾದ ಕತ್ತು ಏಕಾಏಕಿ ಒಂದೇ ಏಟಿಗೆ 150 ಕಿಲೋಮೀಟರ್ ಅಗಲವಾದ್ರೆ ಹೇಗಿರ್ತದೆ? ಈ ಕತೆ ಯಾವುದೋ ಒಂದು ಯುದ್ಧದಲ್ಲ, ಇದು ಭಾರತದ ಚಾಣಕ್ಯ ನೀತಿ. ಯುದ್ಧ ಮಾಡದೆಯೇ, ಒಂದು ಗುಂಡು ಹಾರಿಸದೆಯೇ ಯುನಿಸ್ ಸರ್ಕಾರದ ಕಾಲಿನ ಕೆಳಗಿನ ನೆಲವನ್ನೇ ಕಸಿದುಕೊಳ್ಳುವ ತಂತ್ರವಿದು. 23 ಲಕ್ಷ ಹಿಂದೂಗಳ ಹೊಸ ನೆಲೆ ಮತ್ತು ಭಾರತದ ಹೊಸ ರಕ್ಷಣಾ ಚಕ್ರ, ಇತಿಹಾಸದ ಪುಟಗಳು ಮತ್ತೆ ತಿರುಗಿ ಬೀಳಲಿವೆ. ಗೆಳೆಯರೆ, ಇವತ್ತಿನ ಈ ವಿಡಿಯೋ ನಿಮ್ಮ ಮೈ ರೋಮಾಂಚನಗೊಳಿಸುವುದು ಗ್ಯಾರಂಟಿ. ಯಾಕಂದ್ರೆ ಚೀನಾದ ಸ್ಟ್ರಿಂಗ್ ಆಫ್ ಪರ್ಸ್ ತಂತ್ರವನ್ನ ಕತ್ತರಿಸಿ ಎಸೆಯುವ ಆ ಪ್ಲಾನ್ ಅನ್ನ ನಾವಿವತ್ತು ಬಯಲು ಮಾಡಲಿದ್ದೇವೆ. ಆದರೆ ಈ ಮಿಷನ್ ಅನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಮತ್ತು ನಮ್ಮ ದೇಶದ ಈ ಮಾಸ್ಟರ್ ಸ್ಟ್ರೋಕ್ ಅನ್ನು ಬೆಂಬಲಿಸುವುದಕ್ಕಾಗಿ ನಮಗೆ ನಿಮ್ಮ ಸಾಥ್ ಬೇಕು. ಹಾಗೂ ನೀವು ಒಬ್ಬ ನಿಜವಾದ ಭಾರತೀಯನಾಗಿದ್ರೆ ಮತ್ತು ಭಾರತದ ತಲೆ ಸದಾ ಎತ್ತರದಲ್ಲಿರಬೇಕು ಅಂತ ಬಯಸುವವರಾಗಿದ್ರೆ ಈ ಕೂಡಲೇ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಕಾಮೆಂಟ್ ಬಾಕ್ಸಲ್ಲಿ ಈಗಲೇ ಜೈ ಹಿಂದ್ ಅಂತ ಬರೆಯಿರಿ. ನಿಮ್ಮ ಒಂದು ಜೈ ಹಿಂದ್ ಸಾಕು 140 ಕೋಟಿ ಭಾರತೀಯರು ತಮ್ಮ ದೇಶದ ಜೊತೆಗಿದ್ದಾರೆ ಅಂತ ಶತ್ರುಗಳಿಗೆ ತಿಳಿಸುವುದಕ್ಕಾಗಿ. ಸೊ ಬನ್ನಿ ಗೆಳೆಯರೆ, ಈ ಜೋ ಪೊಲಿಟಿಕಲ್ ಥ್ರಿಲ್ಲರ್ನ ಒಂದೊಂದೇ ಎಳೆಗಳನ್ನ ಬಿಚ್ಚಿಡೋಣ. ಮೊದಲಿಗೆ ಇವತ್ತು ನಾವು ನಮ್ಮ ತಲೆಯ ಮೇಲೆ ತೂಗಾಡುತ್ತಿರುವ ಆ ಅಪಾಯವನ್ನು ಅರ್ಥ ಮಾಡಿಕೊಳ್ಳಿ. ಭಾರತದ ಆ ಕಿರಿದಾದ ದಾರಿ 150 ಕಿಲೋಮೀಟರ್ ಅಗಲವಾಗಿದೆ. ಹಾಗೂ ಇದು ಕೇಳಲು ಎಷ್ಟು ಹಿತವಾಗಿದೆಯೋ ಇದರ ಅವಶ್ಯಕತೆಯು ಅಷ್ಟೇ ಭಯಾನಕವಾಗಿದೆ. ನಾವು ಮಾತಾಡ್ತಾ ಇರುವುದು ಚಿಕನ್ ನೆಕ್ ಅಥವಾ ಸಿಲಿಗುರಿ ಕಾರಿಡಾರ್ನ ಬಗ್ಗೆ. ಪಶ್ಚಿಮ ಬಂಗಾಳದ ಆ ಸಣ್ಣ ಪಟ್ಟಿ ಕೇವಲ 20ರಿಂದ 22 ಕಿಲೋಮೀಟರ್ ಅಗಲವಿದೆ. ಗೆಳೆಯರೆ, ಇದು ಕೇವಲ ಭೂಮಿಯ ತುಂಡಲ್ಲ, ಇದು ಭಾರತದ ಉಸಿರಾಟದ ನಾಳ. ಇದೇ ಆ ನಾಡಿ ಮಿಡಿತ. ಇದು ಭಾರತದ ಮುಖ್ಯ ಭೂಭಾಗವನ್ನು ನಮ್ಮ 8 ಈಶಾನ್ಯ ರಾಜ್ಯಗಳಾದ ಅರುಣಾಚಲ ಪ್ರದೇಶ, ಅಸ್ಸಾಂ, ಮಣಿಪುರ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ತ್ರಿಪುರ ಮತ್ತು ಸಿಕ್ಕಿಂನೊಂದಿಗೆ ಸಂಪರ್ಕಿಸುತ್ತದೆ. ಶತ್ರು ಯಾರೇ ಆಗಿರ್ಲಿ, ಅದು ಡ್ರ್ಯಾಗನ್ ಚೀನಾ ಆಗಿರ್ಲಿ ಅಥವಾ ಬಾಂಗ್ಲಾದೇಶದಲ್ಲಿ ಕೂತಿರುವ ಅದರ ಹೊಸ ಬಂಟರಾಗಿರ್ಲಿ, ಅವರ ಪ್ರಯತ್ನ ಯಾವಾಗಲೂ ಒಂದೇ: ಯುದ್ಧದ ಸಂದರ್ಭದಲ್ಲಿ ಹೇಗಾದ್ರೂ ಮಾಡಿ ಕತ್ತನ್ನ ಹಿಸುಕಿ ಬಿಡುವುದು. ಒಂದ್ ವೇಳೆ 22 ಕಿಲೋಮೀಟರ್ ದಾರಿ ಕಟ್ಟಾದ್ರೆ ನಮ್ಮ ಇಡೀ ಈಶಾನ್ಯ ಭಾರತ ದೇಶದಿಂದ ಸಂಪರ್ಕ ಕಳೆದುಕೊಳ್ಳುತ್ತದೆ. ನಮ್ಮ ಸೈನ್ಯಕ್ಕೆ ಊಟ ತಿಂಡಿ ಸಿಗಲ್ಲ, ನಮ್ಮ ಆಯುಧಗಳು ಅಲ್ಲಿಗೆ ತಲುಪುವುದೇ ಇಲ್ಲ. ಆದ್ರೆ ಗೆಳೆಯರೆ, ಈಗ ಲೆಕ್ಕಾಚಾರಗಳು ಬದಲಾಗ್ತಾ ಇವೆ. ಈ ಬಾಂಗ್ಲಾದೇಶದಲ್ಲಿ ಯಾವಾಗ ದಂಗೆಯಾಗಿ ಮೊಹಮ್ಮದ್ ಯೂನುಸ್ ಅವರ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತೋ ಅಲ್ಲಿನ ಪರಿಸ್ಥಿತಿ ಹದಗೆಟ್ಟಿದೆ. ಮೂಲಭೂತವಾದಿ ಶಕ್ತಿಗಳು ಅಟ್ಟಹಾಸ ಮೆರೆಯುತ್ತಿವೆ. ದಿನನಿತ್ಯ ಭಾರತಕ್ಕೆ ಬೆದರಿಕೆ ಹಾಕಲಾಗ್ತಾ ಇದೆ. ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ ಮತ್ತು ಭಾರತ ವಿರೋಧಿ ಘೋಷಣೆಗಳು ಕೂಗಲಾಗ್ತಾ ಇದೆ. ಸೊ ಇಂತಹ ಸೂಕ್ಷ್ಮ ಸಮಯದಲ್ಲಿ ಭಾರತದ ರಣತಂತ್ರಜ್ಞರ ಕಣ್ಣು ಹೋಗಿ ಬಿದ್ದಿರುವುದು ಬಾಂಗ್ಲಾದೇಶದ ರಂಗಪುರ್ ಡಿವಿಷನ್ನ ಮೇಲೆ. ಹಾಗೆಯೇ ನೀವು ಕೇಳಬಹುದು, ಏನಪ್ಪಾ ಇದು ಇದ್ದಕ್ಕಿದ್ದಂತೆ ಈ ರಂಗಪುರದ ಹೆಸರು ಇಷ್ಟೊಂದು ಯಾಕೆ ಕೇಳಿ ಬರ್ತಾ ಇದೆ ಅಂತ. ಸೊ ನೋಡಿ ಗೆಳೆಯರೆ, ಇಲ್ಲಿ ಸ್ವಲ್ಪ ನಕ್ಷೆಯನ್ನು ಗಮನವಿಟ್ಟು ನೋಡಿ. ರಂಗಪುರ್ ಡಿವಿಷನ್ ಅನ್ನೋದು ನಮ್ಮ ಚಿಕನ್ ನೆಕ್ನ ಸರಿಯಾಗಿ ಕೆಳಗಡೆ ಇರುವ ಪ್ರದೇಶ. ಹಾಗೂ ಇದು ಭೌಗೋಳಿಕವಾಗಿ 3 ಕಡೆಯಿಂದ ಭಾರತದಿಂದ ಸುತ್ತುವರೆದಿದೆ. ಹಾಗೂ ಇದು ಪಶ್ಚಿಮ ಬಂಗಾಳದ ಕೋಚ್ ಬಿಹಾರ್ ಮತ್ತು ಜಲ್ಪೈಗುರಿ ಜಿಲ್ಲೆಗಳಿಗೆ ಅಂಟಿಕೊಂಡಿದೆ. ಇದರ ರಚನೆ ಹೇಗಿದೆ ಅಂದ್ರೆ ಇದು ಭಾರತದ ಮಡಿಲಲ್ಲಿ ಕುಳಿತಂತಿದೆ. ರಕ್ಷಣಾ ತಜ್ಞರ ಪ್ರಕಾರ ಪರಿಸ್ಥಿತಿ ಹದಗೆಟ್ರೆ ಭಾರತ ತನ್ನ ಸುರಕ್ಷತೆಗಾಗಿ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಬಹುದು. ಚರ್ಚೆ ಏನಂದ್ರೆ, ಒಂದ್ ವೇಳೆ ರಂಗಪುರ್ ಡಿವಿಷನ್ ಬಾಂಗ್ಲಾದೇಶದಿಂದ ಬೇರೆಯಾದರೆ
ಅಥವಾ ಒಂದು ಆಟೋನಾಮಸ್ ಪ್ರದೇಶವಾಗಿ ಭಾರತದ ಪ್ರಭಾವಕ್ಕೆ ಬಂದ್ರೆ ನಮ್ಮ ಆ ಕಿರಿದಾದ 22 ಕಿಲೋಮೀಟರ್ ಚಿಕನ್ ನೆಕ್ ಕಾರಿಡಾರ್ ನೇರವಾಗಿ 150 ಕಿಲೋಮೀಟರ್ ಅಗಲವಾಗ್ತದೆ. 150 ಕಿಲೋಮೀಟರ್ ಅಂದ್ರೆ ಈ ಶತ್ರುಗಳು ಕನಸಿನಲ್ಲಿಯೂ ಭಾರತದ ಕತ್ತಿನ ಮೇಲೆ ಕೈ ಇಡುವ ಧೈರ್ಯ ಮಾಡಲಾರರು. ಅಲ್ಲಿ ನಾವು ದೊಡ್ಡ ಏರ್ ಬೇಸ್ ಮಾಡಬಹುದು, ಮಿಸೈಲ್ ಸಿಸ್ಟಮ್ ಇಡಬಹುದು ಮತ್ತು ಲಾಜಿಸ್ಟಿಕ್ಸ್ ಹಬ್ಗಳನ್ನ ಮಾಡಬಹುದು. ಹಾಗೂ ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರಬಹುದು, ಬೇರೆ ದೇಶದ ಒಂದು ಭಾಗವನ್ನು ಹೀಗೆ ಬೇರೆ ಮಾಡಲು ಸಾಧ್ಯವೇ? ಪ್ರಪಂಚ ಸುಮ್ಮನೆ ಇರತ್ತಾ ಅಂತ. ಸೊ ನೋಡಿ ಗೆಳೆಯರೆ, ಇದರ ಉತ್ತರ ರಷ್ಯಾ ಮತ್ತು ಉಕ್ರೇನ್ನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅಡಗಿದೆ. ವ್ಲಾದಿಮಿರ್ ಪುಟಿನ್ ತಮ್ಮ ರಾಷ್ಟ್ರೀಯ ಭದ್ರತೆಯ ಕಾರಣ ನೀಡಿ ಉಕ್ರೇನ್ ಮೇಲೆ ಹೇಗೆ ಕ್ರಮ ಕೈಗೊಂಡ್ರು ಅನ್ನೋದನ್ನ ಇಡೀ ಜಗತ್ತು ನೋಡಿದೆ. ರಷ್ಯಾದ ತರ್ಕ ಸ್ಪಷ್ಟವಾಗಿತ್ತು, ಒಂದ್ ವೇಳೆ ನ್ಯಾಟೋ ನಮ್ಮ ಗಡಿ ಭಾಗಕ್ಕೆ ಬಂದ್ರೆ ನಮ್ಮ ಭದ್ರತೆಗೆ ಅಪಾಯವಿದ್ರೆ ನಾವು ಸುಮ್ಮನೆ ಕೂಡಲ್ಲ. ರಷ್ಯಾ ರೋನ್ಬಾಸ್ ಮತ್ತು ಕ್ರಿಮಿಯಾದಂತಹ ಪ್ರದೇಶಗಳನ್ನ ಉಕ್ರೇನ್ನಿಂದ ಬೇರ್ಪಡಿಸಿತ್ತು. ಯಾಕಂದ್ರೆ ಅಲ್ಲಿ ರಷ್ಯನ್ ಮಾತನಾಡುವ ಜನರಿದ್ದರು ಮತ್ತು ರಷ್ಯಾಗೆ ತನ್ನ ಗಡಿಯ ಚಿಂತೆ ಇತ್ತು. ಹಾಗೂ ಈಗ ಬಾಂಗ್ಲಾದೇಶದ ಸ್ಥಿತಿ ನೋಡಿ, ಐತಿಹಾಸಿಕವಾಗಿ ಇದು ಭಾರತದ ಭಾಗವೇ ಆಗಿತ್ತು. 1971ರಲ್ಲಿ ಭಾರತವೇ ತನ್ನ ಸೈನಿಕರ ರಕ್ತ ಹರಿಸಿ ಇದಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸಿತ್ತು. ಆದರೆ ಇವತ್ತು ಅದೇ ಬಾಂಗ್ಲಾದೇಶ ಚೀನಾ ಮತ್ತು ಪಾಕಿಸ್ತಾನದ ಮಡಿಲಲ್ಲಿ ಕುಳಿತು ಭಾರತದ ವಿರುದ್ಧ ಸಂಚು ರೂಪಿಸಿದ್ರೆ, ಅಲ್ಲಿ ಭಾರತದ ಚಿಕನ್ ನೆಕ್ಕನ್ನು ಕತ್ತರಿಸುವ ಪ್ಲಾನಿಂಗ್ ನಡೆದರೆ ಭಾರತ ರಷ್ಯಾದ ದಾರಿಯನ್ನ ತುಳಿಯಬಾರದೆ. ಗೆಳೆಯರೆ, ಡಿಪ್ಲೊಮೆಸಿಯ ಜಗತ್ತಿನಲ್ಲಿ ಒಂದು ಮಾತಿದೆ, ದೇಶದ ಹಿತಾಸಕ್ತಿಯ ಎಲ್ಲಕ್ಕಿಂತ ಮಿಗಿಲು ಅಂತ. ನೀರು ಮೂಗಿನ ಮೇಲೆ ಬಂದ್ರೆ ಸೆಲ್ಫ್ ಡಿಫೆನ್ಸ್ ಅಥವಾ ಆತ್ಮರಕ್ಷಣೆ ಹೆಸರಿನಲ್ಲಿ ಅಂತಾರಾಷ್ಟ್ರೀಯ ಕಾನೂನು ಕೂಡ ಸೇನಾ ಕಾರ್ಯಾಚರಣೆಗೆ ಅನುಮತಿ ನೀಡ್ತದೆ. ಹಾಗೇನೆ ಗೆಳೆಯರೆ, ಇದು ಕೇವಲ ಭೂಮಿಯ ತುಂಡು ಅಥವಾ ಮಿಲಿಟರಿ ಸ್ಟ್ರಾಟಜಿಯ ವಿಷಯವಲ್ಲ. ಇದು ಅಲ್ಲಿ ವಾಸಿಸುವ ಲಕ್ಷಾಂತರ ಜನರ ಬದುಕಿನ ಪ್ರಶ್ನೆ. ಅವರ ಉಸಿರು ಭಾರತದ ಜೊತೆ ಬೆರ್ತಿದೆ. ರಂಗ್ಪುರ್ ಡಿವಿಷನ್ ಅಲ್ಲಿ ಸುಮಾರು 1,99,00,000 ಜನ ವಾಸಿಸುತ್ತಿದ್ದಾರೆ. ಅಂಕಿಅಂಶಗಳ ಪ್ರಕಾರ ಇಲ್ಲಿ ಸುಮಾರು 23 ಲಕ್ಷ ಹಿಂದೂಗಳಿದ್ದಾರೆ. ರಂಗ್ಪುರದಲ್ಲಿ ಹಿಂದೂಗಳ ಜನಸಂಖ್ಯೆ ಸುಮಾರು 13% ರಷ್ಟಿದೆ. ಇದು ಬಾಂಗ್ಲಾದೇಶದ ಇತರೆ ಪ್ರದೇಶಗಳಿಗೆ ಹೋಲಿಸಿದ್ರೆ ಸಾಕಷ್ಟು ದಟ್ಟವಾಗಿದೆ. ಹಾಗೇನೆ ಇವತ್ತಿಗೆ ಈ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮನೆಗಳನ್ನ ಸುಡ್ಲಾಗ್ತಾ ಇದೆ, ದೇವಸ್ಥಾನಗಳನ್ನ ಒಡೆಯಲಾಗ್ತಾ ಇದೆ. ಆಗ 23 ಲಕ್ಷ ಜನ ತಮ್ಮ ರಕ್ಷಣೆಗಾಗಿ ಯಾರ ಕಡೆ ನೋಡ್ತಾರೆ? ಸಹಜವಾಗಿ ಭಾರತದ ಕಡೆಗೆ. ಹಾಗೆ ಇಲ್ಲೇ ನೋಡಿ, ಈ ಆಟ ತಿರುಗುವುದು. ಇತಿಹಾಸ ಸಾಕ್ಷಿಯಾಗಿದೆ. ಯಾವಾಗ ಒಂದು ಸಮುದಾಯದ ಅಸ್ತಿತ್ವಕ್ಕೆ ಅಪಾಯ ಬರುತ್ತದೆಯೋ ಆ ಸಮುದಾಯ ತನ್ನ ರಕ್ಷಣೆಗಾಗಿ ಪ್ರತ್ಯೇಕ ದೇಶ ಅಥವಾ ರಾಜ್ಯವನ್ನ ಕೇಳಲು ಹಿಂದೇಟು ಹಾಕುವುದಿಲ್ಲ. ಒಂದ್ ವೇಳೆ ರಂಗ್ಪುರದ ಜನರೇ ಎದ್ದು ನಿಂತರೆ ಅವರು ಅಲ್ಲಿನ ಮೂಲಭೂತವಾದಿಗಳ ಕಿರುಕುಳ ತಾಳಲಾರದೆ ಒಂದು ಪ್ರತ್ಯೇಕ ಸ್ವಾಯತ್ತ ಪ್ರದೇಶದ ಬೇಡಿಕೆ ಇಟ್ಟರೆ ಆಗ ಭಾರತಕ್ಕೆ ಮಧ್ಯ ಪ್ರವೇಶಿಸುವುದಕ್ಕೆ ಒಂದು ಗಟ್ಟಿಯಾದ ಮತ್ತು ನೈತಿಕವಾದ ಆಧಾರ ಸಿಗ್ತದೆ. 1971ರಲ್ಲಿ ಏನಾಗಿತ್ತು ಅನ್ನೋದನ್ನ ನೆನಪಿಸಿಕೊಳ್ಳಿ. ಪೂರ್ವ ಪಾಕಿಸ್ತಾನದ ಜನರ ಮೇಲೆ ದೌರ್ಜನ್ಯ ನಡೆದಾಗ ಅವರೇ ಭಾರತದ ಸಹಾಯ ಕೇಳಿದ್ರು. ಹಾಗೂ ಇವತ್ತು ರಂಗ್ಪುರದ ಪರಿಸ್ಥಿತಿಯು ಹಾಗೆಯೇ ಆಗ್ಬಹುದು. ಸೊ ಹೀಗಾದ್ರೆ ಭಾರತಕ್ಕೆ 2 ಲಾಭ ಇದೆ. ಒಂದು, ಚಿಕನ್ ನೆಕ್ನ ಸುರಕ್ಷತೆ ಶಾಶ್ವತವಾಗಿ ಪಕ್ಕ ಆಗ್ತದೆ. ಎರಡನೇದಾಗಿ 23 ಲಕ್ಷ ಹಿಂದೂಗಳಿಗೆ ಒಂದು ಸುರಕ್ಷಿತ ನೆಲೆ ಸಿಗ್ತದೆ. ಹಾಗೂ ಇದು ಭಾರತಕ್ಕೆ ಕೇವಲ ರಣತಂತ್ರವಲ್ಲ, ತನ್ನ ಜನರು ಮತ್ತು ಗಡಿಯನ್ನು ರಕ್ಷಿಸಿಕೊಳ್ಳುವ ಧರ್ಮ ಯುದ್ಧವಾಗಬಹುದು. ಸೊ ಈಗ ನೀವು ಯೋಚಿಸುತ್ತಿರಬಹುದು, ಭಾರತ ನಿಜವಾಗ್ಲೂ ಇಷ್ಟು ದೊಡ್ಡ ಕಠಿಣ ನಿರ್ಧಾರ ತೆಗೆದುಕೊಳ್ಳುತ್ತಾ? ಸೊ ಗೆಳೆಯರೆ, ಇದಕ್ಕೆ ಉತ್ತರ ಕೇಳಿ. ಭಾರತ ಶಾಂತಿಯನ್ನು ಬಯಸುತ್ತದೆ. ನಾವು ಬುದ್ಧನ ನಾಡಿನವರು. ಆದರೆ ಶಾಂತಿಯ ಬೆಲೆ ನಮ್ಮ ದೇಶದ ಅಖಂಡತೆ ಆಗಲು ಸಾಧ್ಯವಿಲ್ಲ. ಇವತ್ತು ಜಗತ್ತು ಯಾರನ್ನ ಒಳ್ಳೆಯವರು ಅಂತ ಅಂದುಕೊಂಡಿತ್ತೋ ಆ ಮೊಹಮ್ಮದ್ ಯೂನುಸ್ ಇವತ್ತು ಭಾರತ ವಿರೋಧಿ ಶಕ್ತಿಗಳ ಕೈಗೊಂಬೆ ಆಗಿದ್ದಾರೆ. ಢಾಕಾದ ರಸ್ತೆಗಳಲ್ಲಿ ಇಂಡಿಯಾ ಔಟ್ ಘೋಷಣೆಗಳು ಕೇಳಿ ಬರ್ತಾ ಇವೆ ಮತ್ತು ಈಶಾನ್ಯ ಭಾರತದಲ್ಲಿ ಬೆಂಕಿ ಹಚ್ಚುವ ಪ್ರಯತ್ನ ನಡೀತಾ ಇದೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಭಾರತದ ಹತ್ತಿರ ಒಂದು ಪ್ಲಾನ್ ಬಿ ಇರುವುದು ಬಹಳ ಮುಖ್ಯ. ಹಾಗೂ ಆ ಪ್ಲಾನ್ ರಂಗ್ಪುರ್ ಡಿವಿಷನ್. ಸೇನಾ ದೃಷ್ಟಿಯಿಂದ ನೋಡಿದರೆ ರಂಗ್ಪುರವನ್ನು ಕಂಟ್ರೋಲ್ ಮಾಡುವುದು ಭಾರತೀಯ ಸೇನೆಗೆ ಎಡಗೈಯ ಆಟವಿದ್ದಂತೆ. ಈ ಇಡೀ ಪ್ರದೇಶ ಬಯಲು ಸೀಮೆ. ಇಲ್ಲಿ ಬೆಟ್ಟಗಳಿಲ್ಲ, ದಟ್ಟ ಕಾಡುಗಳಿಲ್ಲ. ಬಾಂಗ್ಲಾ ಸೇನೆಗೆ ಅವಿತುಕೊಳ್ಳುವುದಕ್ಕಾಗಿ ಜಾಗವಿಲ್ಲ. ಈ ಪ್ರದೇಶ ನೇರವಾಗಿ ನಮ್ಮ ಭೀಷ್ಮ ಟ್ಯಾಂಕುಗಳು ಮತ್ತು ಅಪಾಚೆ ಹೆಲಿಕಾಪ್ಟರ್ಗಳ ರೇಂಜ್ನಲ್ಲಿ ಬರ್ತದೆ. ಗೆಳೆಯರೆ, ನಮ್ಮ ಮೌಂಟೇನ್ ಸ್ಟ್ರೈಕ್ ಕಾರ್ಪ್ಸ್ ಮನಸ್ಸು ಮಾಡಿದರೆ ಕೆಲವೇ ಗಂಟೆಗಳಲ್ಲಿ ಇಡೀ ಏರಿಯಾವನ್ನ ಸೆಕ್ಯೂರ್ ಮಾಡಬಹುದು. ಆದರೆ ಗೆಳೆಯರೆ, ಭಾರತ ಇಲ್ಲಿ ನೇರವಾಗಿ ದಾಳಿ ಮಾಡುವ ತಪ್ಪು ಮಾಡುವುದಿಲ್ಲ. ಭಾರತದ ರಣತಂತ್ರ ಬೇರೆಯೇ ಇದೆ. ಸಾಮ, ದಾನ, ಭೇದ ಮತ್ತು ದಂಡ. ಮೊದಲು ನಾವು ಡಿಪ್ಲೊಮ್ಯಾಟಿಕ್ ಒತ್ತಡ ಹಾಕ್ತೇವೆ. ಅವರು ಕೇಳಿದರೆ ಆರ್ಥಿಕ ದಿಗ್ಬಂಧನ ಹಾಕ್ತೇವೆ.
ಹಾಗೂ ನೆನಪಿರಲಿ, ಬಾಂಗ್ಲಾದೇಶದ ಗಾರ್ಮೆಂಟ್ ಬಿಸ್ನೆಸ್ ಭಾರತದ ಸಪ್ಲೈ ಚೈನ್ ಮೇಲೆ ನಿಂತಿದೆ. ಒಂದೇ ಇಟಿಗೆ ಅವರ ಆರ್ಥಿಕತೆ ಮಂಡಿಯೂರಿ ಕೂಡಬಹುದು. ಸೊ ಅದಕ್ಕೂ ಬಗ್ದಿದ್ರೆ ಭಾರತ ಆಂತರಿಕ ದಂಗೆಗೆ ಕುಮ್ಮಕ್ಕು ನೀಡಬಹುದು. ರಂಗಪುರದ ಜನರಿಗೆ ನಾವು ಅರ್ಥ ಮಾಡಿಸುತ್ತೇವೆ, ಅವರ ಭವಿಷ್ಯ ಕಟ್ಟರ್ ಬಾಂಗ್ಲಾದೇಶದ ಜೊತೆ ಮುಳುಗುವುದರಲ್ಲ, ಬದಲಾಗಿ ಜಾತ್ಯತೀತ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ಭಾರತದ ಜೊತೆ ಬರುವುದರಲ್ಲಿದೆ ಅಂತ. ಸೊ ಗೆಳೆಯರೆ, ಇದು ಭಾರತದ ಚಾಣಕ್ಯ ನೀತಿ. ಇದರಲ್ಲಿ ಯುದ್ಧ ಮಾಡದೆ ಶತ್ರು ಸೋಲೊಪ್ಪಿಕೊಳ್ಳುತ್ತಾನೆ. ಹಾಗೂ ಇಡೀ ಆಟದಲ್ಲಿ ಅತಿ ದೊಡ್ಡ ವಿಲನ್ ಈ ಚೀನಾಗೆ ಗೊತ್ತು ಚಿಕನ್ ನೆಕ್ ಭಾರತದ ವೀಕ್ ಪಾಯಿಂಟ್ ಅಂತ. ಅದಕ್ಕೆ ಅದು ತೀಸ್ತಾ ನದಿ ಯೋಜನೆ ಹೆಸರಿನಲ್ಲಿ ರಂಗ್ಪುರದಲ್ಲಿ ತನ್ನ ಗೂಢಾಚಾರಿ ಅಡ್ಡೆಗಳನ್ನು ಸ್ಥಾಪಿಸುವುದಕ್ಕಾಗಿ ನೋಡ್ತಾ ಇದೆ. ಒಂದು ವೇಳೆ ಚೀನಾ ರಂಗ್ಪುರದಲ್ಲಿ ಕಾಲಿಟ್ರೆ ಅದು ನೇರವಾಗಿ ನಮ್ಮ ಸಿಲಿಗುರಿ ಕಾರಿಡಾರ್ನ ಮೇಲೆ ಕಣ್ಣಿಡ್ತದೆ. ಹಾಗೂ ಇದನ್ನು ಭಾರತ ಯಾವತ್ತಿಗೂ ಕೂಡ ಸಹಿಸಲ್ಲ. ಅದಕ್ಕೆ ರಂಗಪುರವನ್ನು ನಮ್ಮ ಪ್ರಭಾವಕ್ಕೆ ತೆಗೆದುಕೊಳ್ಳುವುದು ಅಂದರೆ ಕೇವಲ ಬಾಂಗ್ಲಾದೇಶಕ್ಕೆ ಉತ್ತರ ಕೊಡುವುದಲ್ಲ, ಚೀನಾದ ಸ್ಟ್ರಿಂಗ್ ಆಫ್ ಪಲ್ಸ್ ಕತ್ತರಿಸಿದಂತೆ. ಹಾಗೂ ಇದು ಜಗತ್ತಿಗೆ ಒಂದು ಸಂದೇಶವನ್ನು ಕೂಡ ನೀಡಲಿದೆ. 2025 ಇದು ಭಾರತ, 1962 ಭಾರತವಲ್ಲ ಅಂತ. ನಾವೀಗ ಆಕ್ರಮಣಕಾರಿ ರಕ್ಷಣೆಯ ನೀತಿಯಲ್ಲಿದ್ದೇವೆ. ಜೊತೆಗೆ ಇದು ಪಾಕಿಸ್ತಾನಕ್ಕೂ ಕೂಡ ಎಚ್ಚರಿಕೆ. ಗೆಳೆಯರಿ, ಚಿಕನ್ ನೆಕ್ ಸಲುವಾಗಿ ಭಾರತ ನಕ್ಷೆಯನ್ನೇ ಬದಲಿಸಬಲ್ಲದು ಅಂದಾದರೆ ಪಿಒಕೆಗಾಗಿ ಏನು ಮಾಡಬಹುದನ್ನೋ ಅಂದಾಜು ರಾವಲ್ಪಿಂಡಿಗೆ ಸಿಗಬೇಕು. ಸೊ ಈಗ ಭವಿಷ್ಯದ ಚಿತ್ರಣ ನೋಡಿ. 2030 ವೇಳೆಗೆ ಭಾರತ ಈ ಹೆಜ್ಜೆ ಇಟ್ಟರೆ ಹೇಗಿರ್ತದೆ ಅಂತ. ಇವತ್ತು ಕೇವಲ 22 ಕಿಲೋಮೀಟರ್ ಇರುವ ನಮ್ಮ ಚಿಕನ್ ನೆಕ್ 150 ಕಿಲೋಮೀಟರ್ ಆಗಿರ್ತದೆ. ಅಲ್ಲಿ ಬುಲೆಟ್ ಟ್ರೈನ್ ಓಡಾಡ್ತಾವೆ. ದೊಡ್ಡ ಹೈವೇಗಳು ಈಶಾನ್ಯ ಭಾರತವನ್ನು ಜೋಡಿಸುತ್ತವೆ. ರಂಗ್ಪುರ್ ಒಂದು ಶಾಂತಿಯುತ ಬಫರ್ ಝೋನ್ ಆಗಿರ್ತದೆ. ಹಾಗೂ ಅಲ್ಲಿ ಭಾರತೀಯ ಫ್ಯಾಕ್ಟರಿಗಳಿರ್ತವೆ, ಜನರಿಗೆ ಉದ್ಯೋಗ ಸಿಗ್ತದೆ. ಇನ್ನೊಂದೆಡೆ ಬಾಂಗ್ಲಾದೇಶದ ಉಳಿದ ಭಾಗ ತನ್ನದೇ ಮೂಲಭೂತವಾದ ಬೆಂಕಿಯಲ್ಲಿ ಬೇಯುತ್ತಿರುತ್ತದೆ. ಹಾಗೂ ದಕ್ಷಿಣ ಏಷ್ಯಾದಲ್ಲಿ ಭಾರತಕ್ಕೆ ಯಾರು ಸಾಟಿ ಇಲ್ಲ ಅನ್ನೋದು ಈ ಚೀನಾಗೆ ಅರ್ಥವಾಗ್ತದೆ. ಭಾರತ ಈಗ ಕೇವಲ ಸಾಫ್ಟ್ ಪವರ್ ಅಲ್ಲ, ಸ್ಮಾರ್ಟ್ ಪವರ್. ತನ್ನ ರಕ್ಷಣೆಗಾಗಿ ಕಠಿಣ ನಿರ್ಧಾರ ತೆಗೆದುಕೊಳ್ಳಲು ಹಿಂದೇಟು ಹಾಕದ ದೇಶ. ಸೊ ಗೆಳೆಯರೆ, ಎಚ್ಚರಿಕೆಯೇ ಸುರಕ್ಷತೆ. ಭಾರತ ಈಗ ರಿಸ್ಕ್ ತೆಗೆದುಕೊಳ್ಳುವ ಮೂಡ್ನಲ್ಲಿಲ್ಲ. ಸೊ ಗೆಳೆಯರೆ, ಈಗ ಈ ಒಂದು ಪ್ರಶ್ನೆಯನ್ನ ನಾನು ನಿಮ್ಮ ಮುಂದಿಡ್ತೇನೆ. ಭಾರತವು ಬಾಂಗ್ಲಾದೇಶದ ವಿರುದ್ಧ ಇಂತಹ ಕಠಿಣ ನಿಲುವು ತೆಗೆದುಕೊಳ್ಳಬೇಕೆ? ರಂಗ್ಪುರ್ ಡಿವಿಷನ್ ಅನ್ನು ಪ್ರತ್ಯೇಕಿಸಿ ಚಿಕನ್ ನೆಕ್ ಅನ್ನು ಅಗಲ ಮಾಡುವುದು ಭಾರತದ ಸುರಕ್ಷತೆಗೆ ಸರಿಯಾದ ಕ್ರಮವೇ? ಅಥವಾ ನಾವು ಕೇವಲ ಮಾತನಾಡಿ ಸುಮ್ಮನಿರಬೇಕೆ? ಅಥವಾ ರಷ್ಯಾದಂತೆ ಭಾರತವು ಆಕ್ರಮಣಕಾರಿ ಹೆಜ್ಜೆ ಇಡಬೇಕೆ? ನಿಮ್ಮ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಓಪನ್ ಆಗಿ ಬರೆಯಿರಿ. ಯಾಕಂದ್ರೆ ನಾನು ನಿಮ್ಮ ಪ್ರತಿಯೊಂದು ಕಮೆಂಟನ್ನು ಓದ್ತೇನೆ. ಗೆಳೆಯರೆ, ಈ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.